ಪ್ರತಿ ಸಲದಂತೆ ಈ ಸಲವಾದರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂಥ ಶಿವಯೋಗಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷ 2026 ಒಂದು ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿಕ್ಕೆ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅಂದರೆ ಪೂರ್ವವಾಗಿ ಸಭೆ ಕರೆದು ಆ ಸಭೆಯಲ್ಲಿ ಅನೇಕ ಒಂದು ಜಾತ್ರಾ ಉತ್ಸವ ವಿಶೇಷ ಆಗಲಿಕ್ಕೆ ಅನೇಕ ಉಪಸಮಿತಿಗಳನ್ನು ನಾವು ಸಿದ್ದೇಶ್ವರ ಸಂಸ್ಥೆಯವರು ಜಾತ್ರಾ ಕಮಿಟಿಯವರು ಕೂತ್ಕೊಂಡು ಮಾಡಿದ್ದೇವೆ. ಆ ಪ್ರಕಾರವಾಗಿ ಈ ಒಂದು ಜಾತ್ರೆಯೆಲ್ಲ ಉಪಸಮಿತಿಯ ಸದಸ್ಯರುಗಳು ತಮ್ಮ ಕರ್ತವ್ಯವನ್ನು ನಿವಾರಣೆ ಮಾಡಿದ್ದಾರೆ. ಈಗ ನಮ್ಮ ಸಿದ್ದೇಶ್ವರ ಸಂಸ್ಥೆ 1998 ಇಸ್ವಿಯಲ್ಲಿ ಪ್ರಾರಂಭ ಆಗಿ ಇವತ್ತಿನ ದಿವಸ ನಾವು 1898 ಇಸ್ವಿಯಲ್ಲಿ ಪ್ರಾರಂಭ ಆಗಿ ಈಗ 128 ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಅದರಂತೆ 1918 ಇಸ್ವಿಯಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆಯಿತು. 1918 ಇಸ್ವಿಯಲ್ಲಿ ನಾವು ಪ್ರಾರಂಭ ಆಯಿತು. ಈಗ ನಾವು 2018 ಇಸ್ವಿ ಶತಮಾನೋತ್ಸವ ಆಚರಣೆ ಮಾಡಿದೆವು. ಈಗ 108ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಈಗ ಕಾರ್ಯಕ್ರಮದ ಸವಿಸ್ತರವಾಗಿ ಅಂತ ಮಾಹಿತಿ ತಮಗೆ ಕೊಡ್ತೀವಿ. ನಾಳಿನ ದಿವಸ ಅಂದರೆ ರವಿವಾರ ದಿನಾಂಕ 11/1/2026 ಸಮಯ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ಧ್ವಜಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋಲುಗಳು ನೇರವಾಗಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗವಾಗಿ ಕೋರಿಸುಕ್ಕೆ ಹೋಗಿ ನಂತರ ಏನು ಗಣಪತಿ ಚೌಕಿ ಬಂದು ಅಲ್ಲಿ ಚೌಕದಲ್ಲಿ ನಮ್ಮ ನಂದಿ ಕೋಲುಗಳೆಲ್ಲ ಒಂದು ಕಡೆ ಹಚ್ಚಿ ಅಲ್ಲಿಂದ ಗಣಪತಿಗೆ ವಿಶೇಷ ಅಭಿಷೇಕ ಆಗ್ತದೆ. ಆ ಒಂದು ಕಾರ್ಯಕ್ರಮದಿಂದ ಶ್ರೀ ಅಮೃತ ತೋರ್ಸಿ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ನಂದಿಗೋಲ್ ಪಟುಗಳಿಗೆ ಬಂದಂಥ ಭಕ್ತರಿಗೆ ಅಂತ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದವನ್ನು ಶ್ರೀ ಅಮೃತ ತೋರ್ಸಿವಾಲವರು ಮಾಡಿದ್ದಾರೆ. ಮತ್ತು ಅದಾದ ನಂತರ ಏನು ಪ್ರಸಾದ ಆದ ನಂತರ ನೇರವಾಗಿ ನಂದಿಕೋಲೆಯಿಂದ ದೇವಸ್ಥಾನಕ್ಕೆ ಬರ್ತಾರೆ. ಅದು 11ನೇ ತಾರೀಕಿನ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ. ಮರುದಿವಸ ತಾರೀಕು 12/1/2026 ಸೋಮವಾರ ದಿವಸ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಏನು ಶ್ರೀ 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 770 ಲಿಂಗಗಳಿಗೆ ಎಣ್ಣೆ ಮಚಲದೊಂದಿಗೆ ಅಭಿಷೇಕ ಆಗ್ತದೆ. ನಂತರ ನಂದಿ ಧ್ವಜಗಳ ಪೂಜೆ ಆದ ನಂತರ ಶಹರದ ಬೀದಿಗಳಲ್ಲಿ ಅಂದರೆ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಒಂದು ಉತ್ಸವ ನಡೀತದೆ. ಇದು ರಾತ್ರಿ ಅಲ್ಲಿ ನಡೆದು ಲಿಂಗದ ಗುಡಿಗೆ ಅಂತ ಹೋಗಿ ಬಂದು ಅಲ್ಲಿಂದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಆದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಬರುವಂಥ ಒಂದು ಕಾರ್ಯಕ್ರಮ. ಇದು 12ನೇ ತಾರೀಕಿನ ದಿವಸ ಕಾರ್ಯಕ್ರಮ. 13ನೇ ತಾರೀಕಿನ ದಿವಸ ಅಂದರೆ ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಅಂದರೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ದೇವಸ್ಥಾನದ ಒಳಗೆ ಏನು ಅಲ್ಲಿ ಉತ್ಸವ ಮೂರ್ತಿ ಇದೆ, ಆ ಉತ್ಸವ ಮೂರ್ತಿ ಒಂದು ಪೂಜೆ ಆಗ್ತದೆ 10 ಗಂಟೆಯಿಂದ 12 ಗಂಟೆವರೆಗೆ. ಆ ಉತ್ಸವ ಪೂಜೆ ಆದ ನಂತರ ಭೋಗಿ ಕಾರ್ಯಕ್ರಮ ಅಂದರೆ ಅಕ್ಷತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಸಿದ್ದೇಶ್ವರ ದೇವಾಲಯ ಮುಂಭಾಗದ ವೇದಿಕೆ ಮೇಲೆ ಅವಾಗಿಂದ ಅಕ್ಷತಾರ್ಪಣೆ ಭೋಗಿ ಕಾರ್ಯಕ್ರಮದಲ್ಲಿ ಅಲ್ಲ ನಮ್ಮ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಮಿಟಿಯವರು ನಾವು ಸಂಸ್ಥೆಯ ಎಲ್ಲ ಕಮಿಟಿಯವರಲ್ಲಿ ಇರ್ತೀವಿ. ಆ ಒಂದು ಕಾರ್ಯಕ್ರಮ ಅಕ್ಷತಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೆ ಅಂತ ಪ್ರಸಾದ ವ್ಯವಸ್ಥೆ ಆಗ್ತದೆ. ನಂತರ ನಂದಿ ಧ್ವಜಗಳ ಮೆರವಣಿಗೆ ವಿಜಯಪುರದ ಪ್ರಮುಖ ನಗರಗಳ ಬೀದಿಗಳಲ್ಲಿ ನಡೀತಾ ಇದೆ. ನಂತರ ಯಥಾ ಪ್ರಕಾರವಾಗಿ 12ನೇ ತಾರೀಕಿನ ದಿವಸ ಲಿಂಗದ ಗುಡಿಗೆ ಹೋಗೋದು. ನಂತರ ಕಟ್ಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಹೊಳ್ಳಿ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮ 13ನೇ ತಾರೀಕಿನ ದಿವಸ. ಆ ದಿವಸದಿಂದ ಅಕ್ಷತಾ ಕಾರ್ಯಕ್ರಮ ಹೋಗಿ ಇರ್ತದೆ. ಮತ್ತೊಮ್ಮೆ ಈಗ ಬುಧವಾರ ದಿನಾಂಕ 14/1/2026 ಸಮಯ ಮಧ್ಯಾಹ್ನ 12:30 ಗಂಟೆಗೆ
ಏನು ಪ್ರತಿ ಸಂದಂತೆ ನಾವು ಕೂಡ 2 ದಿವಸದಿಂದ ಆ ಉತ್ಸವಮೂರ್ತಿ ಪೂಜೆಯನ್ನು 13-14ನೇ ತಾರೀಕು ಮಾಡ್ತೇವೆ. 14ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಅದು ಉತ್ಸವಮೂರ್ತಿಯ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಹೋಮದ ಕಾರ್ಯಕ್ರಮ ನಡೀತದೆ. ಅದು 12 ಗಂಟೆಗೆ ಅದ. ಆ ಒಂದು ವೇಳೆಯಲ್ಲಿ 12 ಗಂಟೆಗೆ ನಂದಿ ಧ್ವಜಗಳ ಪೂಜೆಯೊಂದಿಗೆ ಅವರು ಈ ಗುಡಿಸಲು ತಾಕಿಯಿಂದ ಬಂದು ಹೋಮದ ಕಟ್ಟಿಗೆ ಬಂದು ತಲುಪುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಪ್ರಕಾರವಾಗಿ ಎಲ್ಲ ನಂದಿಕೋಲ ಸಮಿತಿಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ 15 ತಾರೀಕಿನ ದಿವಸ 15 ತಾರೀಕಿನ ದಿವಸ ಏನು ಸಿದ್ದೇಶ್ವರ ದೇವಸ್ಥಾನ ಮುಂದೆ ಏನು ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳು ಮೆರವಣಿಗೆ ಆಗ್ತದೆ. ಮತ್ತು ನಾವು ಕೊನೆಯ ದಿವಸ ನಿಮಗೆ ಹೋಗೋದಿಲ್ಲ, ನೇರವಾಗಿ ಎಲ್ಲ ಏನು ಕಪಿಲೇಶ್ವರ ಇದು ನೀಲಕಂಠೇಶ್ವರ ದೇವಸ್ಥಾನ ಹೋಗಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾತ್ರಿ ಪ್ರಸಾದ ಇರ್ತದೆ. ತದನಂತರ ಸಾಂಕೇತಿಕವಾಗಿ ಒಂದು ಚೌಕದಲ್ಲಿ ಒಂದು ಸ್ವಲ್ಪ ಮಾತಾಡಿಸ್ತೀವಿ, ಸ್ವಲ್ಪ ಅಷ್ಟು ಮಾಡಿಯಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮ. ಇವಿಷ್ಟು ಇವು ಜಾತ್ರೆಯ ಕಾರ್ಯಕ್ರಮಗಳು. ತದಾದ ನಂತರ 14ನೇ ತಾರೀಕಿನ ದಿವಸ ಏನು ಬಾಲ್ ಎತ್ತು ಕಾರ್ಯಕ್ರಮ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಾಲ್ ಎತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ಮತ್ತು ಅನೇಕ ಏನು ಹಳ್ಳಿಯ ಜನರು ರೈತಾಪಿ ನಮ್ಮ ಕಸರತ್ತುಗಳನ್ನು ತೋರಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 14 ತಾರೀಕು ದಿವಸ ನಡೀತದೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ನಡೀತದೆ. 13ನೇ ತಾರೀಕಿನ ದಿವಸ 17ನೇ ತಾರೀಕಿನ ದಿವಸ ಶುಕ್ರವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ SS ಹೈಸ್ಕೂಲ್ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಜಂಗಿ ನಿಕಾಲ್ ಕುಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಜಂಗಿ ನಿಕಾಲ್ ಕುಸ್ತಿಗಳು ಈ ಒಂದು ಕುಸ್ತಿಯಲ್ಲಿ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ. ತಾಪ್ಸಿಯು ತ್ಯಾಮರ್ಲಾಲ್ ಮತ್ತು ಪೈ ಹರೀಶ್ ಕುಮಾರ್, ಪೈ ಕಾಮೇಶ್ ಪಾಟೀಲ್, ವಿಕ್ರಾಂತ್ ಮಹಾನ್ ಮತ್ತು ಕುವೇಯೋ ಮೋಟಿವಿಸ್, ಪೈ ರಶ್ಮಿ ಸಿಂಗ್ ದಕ್ಷಿಣ ಕರ್ನಾಟಕ ಅದಕ್ಕೆ ಇವರೆಲ್ಲ ಪೈಲ್ವಾನ್ಗಳು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ಕುಸ್ತಿಪಟುಗಳಾಗಿದ್ದಾರೆ. ರಷ್ಯಾದಿಂದ ಬರ್ತಾರೆ. ಮತ್ತು ಇಲ್ಲಿ ನಮ್ಮ ಏನು ಭಾರತ ದೇಶದಲ್ಲಿ ಅನೇಕ ಏನು ಕುಸ್ತಿಪಟುಗಳಿದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಥರನಾಗಿ ಏನಪ್ಪ ಅಂತಂದರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸುಮಾರು 7 ದಿವಸ ಇದು ಜಾತ್ರೆ ಕಾರ್ಯಕ್ರಮ ನಡೀತದೆ. ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ತುಂಬಿಕೊಂಡ್ರೆ ಸ್ವಲ್ಪ ಇದು ಬೇಸಾಯರಿಗೆ ಅದಕ್ಕೆ 109 ಜಾತ್ರೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಗಚ್ಚಿನ ಮಠರು ಮತ್ತು ಎಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಕಮಿಟಿ ಇರ್ತದೆ. ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿಯವರು ಏನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆಯನ್ನು ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ. ಆದರೆ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಕಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರೋದು ಮತ್ತು ಅದು ಭಾಳ ವಿಶೇಷ ಇತ್ತು ಒಂದು ಕಾಲದಲ್ಲಿ. ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಹುರುಪಿನಿಂದ ಭಾಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನು ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವು ಎಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು 1 ತೊಲಿ ಬಂಗಾರ ಕೊಡ್ತೀವಿ. BLD ಅಸೋಸಿಯೇಷನ್ದವರು
ಅವರು ಒಂದು ತುಲಿ ಕೊಡ್ತಾರೆ, DCC ಬ್ಯಾಂಕ್ ವಿಜಯಪುರ ಅವರು ಒಂದು ತುಲಿ ಕೊಡ್ತಾರೆ, ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರಲಿಲ್ಲ ಬಂದಂಥ ಭಕ್ತಾದಿಗಳಿಗೆ ಜನರಿಗೆ. ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ಎಷ್ಟು ಮಂದಿ ಹೆಸರು ನಾಳೆ ಅಮೃತ ಉಸ್ನಿವಾಲ್ ಅವರು 12ನೇ ತಾರೀಕಿಗೆ ಪುತ್ತೂರು ಸಾವಳಗಿ ಬಾಂಡ್ ರೈತರು, ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅವರು, ಅರುಣ್ ಹುಂಡೇಕಾರ್ ಅವರು 15ನೇ ತಾರೀಕಿಗೆ, ನಮ್ಮ 15ನೇ ತಾರೀಕಿಗೆ ನಮ್ಮ ಗುರು ಗಚ್ಚಿನ ಮಠರು ಸಿದ್ದೇಶ್ವರ ಬ್ಯಾಂಕ್ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂಥ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಇರ್ತಂತೇಳಿ ಮರಾಠಿ ಒಳಗೆ ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ, ನಂದಿ ಕೋಲದ ಎಲ್ಲ ಅಲಂಕಾರ ತೆಗೆದು ಮತ್ತೆ ಅದರ ಸ್ಥಾನಕ್ಕೆ ಉಪಯೋಗಿಸುವಂಥದ್ದು ಒಂದು ಕಾರ್ಯಕ್ರಮ. ಅವತ್ತು ಸುಮಾರು ಒಂದು 8,000 ಮಂದಿ ಏನು ಹೊಸ ತಗೋತಾರೆ. ಅದರದ್ದು ನಮ್ಮ ಸಾಹೇಬಣ್ಣ ಬೋಯಿಯವರು ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು, ಅವರು ಸುಮಾರು ಎಲ್ಲ ರೀತಿ ಅದರಿಂದ ಒಂದು ದಿವಸದ ಪ್ರಸಾದ ಅಂದರೂ ಕಡಿಮೆ ಇಲ್ಲ, ಸುಮಾರು 3-4 ಲಕ್ಷ ರೂಪಾಯಿದಷ್ಟು ಪ್ರಸಾದ ಆಗ್ತದೆ. ಯಾಕಂದರೆ ಇಡೀ ಜಾತ್ರೆಗೆ ಒಂದು ಮೊದಲ ಪದ್ಧತಿ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ತರಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದದ ಸಲುವಾಗಿ ನಾವು ಕೊಡಿಸ್ಬೇಕೇಳಿ ಮಾಡ್ತಾ ಇದ್ದಾರೆ. ಅವೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು ಪ್ರಿ-KGದಿಂದ ನಾವು 10th ಡಿಗ್ರಿ ಕಾಲೇಜು, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ, ವೆಟರ್ನರಿ ಕಾಲೇಜಿಗೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗೋದು. ಇವತ್ತು ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಮಾಡಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ವ್ಯಾಲ್ಯೂಷನ್ ಮಾಡುವಾಗ ಅವಾಗ 1 ಕೋಟಿ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ಮದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂಥ ಗೋಶಾಲೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರಿಗೂ ಇಲ್ಲ, ಯಾವ ಸಂಸ್ಥೆಗೂ ಇಲ್ಲ. ಸುಮಾರು 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಮತ್ತು ನಮ್ಮ 3,000 ಮಠ ಸ್ವಾಮಿಗಳ ಬಂತು ಅವರ ಪವಿತ್ರ ಹಸ್ತದಿಂದ ಇದನ್ನು ಪ್ರಾರಂಭ ಮಾಡಿದ್ದು ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ, ಈ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಒಬ್ಬ ಯಾತ್ರಿಕರಿಗೆ, ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಮಕ್ಕಳಿದ್ರೂ ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂದು ಇಲ್ಲೇ ಪ್ರಸಾದ ತೊಗೊಂಡು ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪ ಅದು ಬರ್ತಾರೆ. ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸಿದ ಕುಟುಂಬದವ್ರೆ. ಆ ದುರ್ದೈವ ಅಂದ್ರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ನಾವೆಲ್ಲ ಆಡಳಿತ ಮಂಡಳಿಯವ್ರು ಹೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದೆ, ನಮಗೆ ಭಾಳ ಮನೆಯಲ್ಲಿ ಸರಿಯಾಗಿ ನಮ್ಗೆ ಅನುಕೂಲ ಆಗ್ಬೇಕನ್ನೋಂಥದ್ದು ಇದು ವಾಸ್ತವಿಕವಾದ ಸತ್ಯ ಸಂಗತಿ.
ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ಇವೇನು ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತದೆ. ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಇದು ಇರಲಿಲ್ಲ. ನಾವು ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಹೋಗೋ ಮುಂದೆ ಸ್ನಾನ ಮಾಡಿ ಏನು ಉಪ್ಪಿಟ್ಟು ಯಾವುದೋ ಒಂದು ಚಹಾ ನಾವು ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡಬೇಕು. ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರದಲ್ಲಿ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ಈ ಗರ್ತರಿಗೆ ಬಾಗಮ್ಗೆ ಹೋಗೋರು ಬರ್ತಾರೆ, ಗುಡ್ಡಾಪುರ ದಾನಮದೇವಿಗೆ ಹೋಗೋರು ಬರ್ತಾರೆ. ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದ್ರೂ ಸಹ ಅಲ್ಲಿಯೂ ಸುಮಾರು 1,000 ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡಲಿಕ್ಕೆ ಜನ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ 1 ವರ್ಷದಿಂದ 1 ವರ್ಷ ಆಯ್ತಂತೆ, 5 ಆಯ್ತು ಇದು ಅನ್ನದಾಸೋಹ ಒಂದು 6 ತಿಂಗಳಾಯಿತು. ಇದಕ್ಕೆ ಸಾಕಷ್ಟು ಜನ ಬತ್ತು ಊಟ ಆಚರಿಸುವವರು ಒಂದು 5,001 ರೂಪಾಯಿ ಕೊಡ್ತಾರಲ್ಲ, 11,000 ರೂಪಾಯಿ ಕೊಡ್ತಾರೆ. ಅವ್ರು ಊಟ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಕರಿಗೂ ಊಟ ಮಾಡ್ದಂಗಾಯ್ತು. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ. ಅವರು ತಮಗೇನು ಸಾಧ್ಯ ಆದಷ್ಟು ಹೋಳಿಗೆ ಕಾಣಿಕೆ ತೆರಿಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವೊಂದು ಮಂದಿ ತಲೆಯಾಗಿತ್ತು ಇದೊಂದು ಕಮರ್ಷಿಯಲ್ಲು, ಇವ್ರು ರೊಕ್ಕ ತೊಗೊಂಡು ಏನು ಮಾಡ್ತಾರೆ, ಬರೀ ಊರದ ಕತ್ತಿಗಳು ಅಂತ ಕೊಡೋರೆ 5 ರೂಪಾಯಿ ಪಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಪಟ್ಟಿ ಅಂಥದಂದ್ರೆ ಅದು ಬ್ಯಾಂಡೆ ಇದು ಹಚ್ಚಿತ್ತು, ಅದಕ್ಕೆ ಅರ್ಧದ್ದು ನಡ್ವಟ್ಟು ಟ್ಯಾಂಕ್ ಹಚ್ಚಿದ. ಅವನಿಗೆ ಭಾಳ ಕಾಯ್ದೆ ಕೇಳ್ತಿದ್ದ. 3 ಕೊಟ್ಟು ಸಾಕು ಕೊಟ್ಟು ಏನು ಮಾತಾಡ್ತಿದ್ದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ರು. ಕಾನೂನು ಕೇಳ್ಬೇಕು ಅವ್ರದ್ದು. ಎಲ್ಲ ರೊಕ್ಕ ಏನು ಮಾಡ್ತೀರಿ, ಏನು ಮಾಡ್ತೀವಿ ದಂಧೆಗೆ ಹೋಗಿ ಕೊಡಕ್ಕೆ ನಮ್ಮದೇನು ಯಾರು ಡೈರೆಕ್ಟರ್ಗಳಿಗೆ ಕಮಿಷನ್ ಹೊಡಿದಿಲ್ಲ, ಕೊಡೋದಿಲ್ಲ. ಅದಕ್ಕೆ ನಾ ಯಾಕೆ ಹೇಳ್ತೇನೆಂದರೆ ಮಾಧ್ಯಮದವ್ರಿಗೆ ಇದು ಎಲ್ಲನೂ ಕಲ್ಪನೆ ಇಲ್ಲ. ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಅಂದರೆ ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಗೋಶಾಲೆದಾಗ ಇಲ್ಲಿಗೆ ಜನ ಹೆಚ್ಚಾದ್ರೆ ಗೋಶಾಲೆದೂ ಇರ್ಬೋದು. ಇವತ್ತು ಜ್ಞಾನೋಪಾಶ್ರಮದ ಗುರುವಂದನ ಕಾರ್ಯಕ್ರಮ ಆಗ್ತದೆ, ಅವಾಗೂ ನಾವು ಇರ್ಲಿಕ್ಕೆ ಅಂದರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100ಕ್ಕೆ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 2 ಲಕ್ಷ ಕೊಟ್ಟಂತ ಎಲ್ಲ ಅವ್ರ ತಂದೆ ತಾಯಿಗಳದು ಒಂದು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ಇದಕ್ಕೆ ನಮ್ಗೆ ಸಂಗ್ರಹ ಆಗಿದೆ. ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿದ್ದೀವಿ, ಅದರಿಂದ ಒಂದು 2 ಕೋಟಿ 1.5 ಕೋಟಿ ಮಾಡಿ ಕಟ್ಟಡ ಮಾಡಿದ್ದೀವಿ. ಇದರೆಲ್ಲ ಉಪಯೋಗ ವಿಜಯಪುರದವರು ಜನ ವಿಜಯಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಯೊಳಗೆ ನಮ್ಗೆ ವ್ಯಕ್ತಿ ಇರ್ಲಿಕ್ಕೆ ಅನುಕೂಲ ಆಗಿತ್ತು ಅನ್ನೋಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ನೀವು ಸಹ ಈ ಜಾತ್ರೆಯಲ್ಲಿ ಎಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಏನು ಮತ್ತು ಕಾರ್ಯಕ್ರಮ ಬಂದಾಗಿದೆ, ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಕ್ರೀಡಾ ಇದನ್ನು ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗಲಾರ್ದಕ್ಕೆ ಸುಮ್ಮನೆ ಇಲ್ಲೇ ನಮ್ಮ ಟೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತಾಯಿದ್ವಿ. ಮುಂದಿನ ದಿವಸಗಳಲ್ಲಿ ಎಲ್ಲದರ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಒಂದೇನೋ ಮೆರಗಿದೆ. ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರೇರಣೆ ಬರ್ತಿದ್ರು, ಪುಕ್ಷೇಟ್ ಬರ್ತಿದ್ರು. ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಮ್ ಬಂದ್ ಹಾಕಿದ್ರಿಂದ ತೊಂದರೆ ಆಗಿದೆ. ದನಗಳ ಜಾತ್ರೆನೂ ಭಾಳ ಬಂದಾಗಿದೆ. ಮತ್ತೇನು ಒಳ್ಳೆ ಕಾಲ ಯಾವಾಗ ಬರ್ತದೆ ನೋಡೋಣ. ಅದಕ್ಕೆ ನೀವೆಲ್ಲರ ಈ ಜಾತ್ರೆಗೆ ಸಹಕಾರ ಕೊಡಿ ತಿಳ್ಕೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು